बहुत अच्छा लगता है सेल्को के साथ ये काम करने में. ನಾನು ಉನ್ನತಿ ಹ್ಯಾಂಡಿಕ್ರಾಫ್ಟ್ಸ್ ಹೆಸರಿನಿಂದ ಒಂದು ಜೂಟ್ ಆ್ಯಂಡ್ ಕಾಟನ್ ಬ್ಯಾಗ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತೀವಿ ಮತ್ತು ಲೋಕಲ್ಲು ಸೇಲ್ ಮಾಡ್ತೀವಿ. ಧಾರವಾಡದಿಂದ ಬಂದಿದ್ರಿ ನಮ್ದು ರೊಟ್ಟಿ ಶಾವಿಗೆ ಚಕ್ಕಲಿ ಮಷಿನ್ ತೊಗೊಂಡೇನ್ರಿ. ಫುಡ್ ಪ್ರಾಡಕ್ಟ್ ಮಾಡ್ತೀವಿ ಲೈಸೆನ್ಸ್ ಬೇಕು. ಈ ಹೊರಗಡೆ ಬ್ರ್ಯಾಂಡಿಂಗ್ ಬೇಕೇ ಬೇಕು, ಯಾಕಂದರೆ ಅದು ನನಗೆ ಒಬ್ಬರಿಗೆ ಅಂತಲ್ಲ ಈಗ ನಿಮ್ಮ ಇದರಿಂದ ನಾವು ಅಪ್ರೂವ್ ಈ ತರ ಇದ್ರೆ ತಗೊಂತಾರೆ. ಬ್ಯಾಟ್ರಿ ನೋಡಿದ್ರೆ ಆ ಬಾಕ್ಸಿನ ಬೆಲೆನೂ ಕೊಟ್ಟು ತಾಳ ಅಂತಾರು ಇದಾರೆ. Every entrepreneur needs to think and decide कि मैं next क्या करने वाली हूँ, right? And then they need to discuss with the group कि why will they do this first. ಒಂದು ಬೋರ್ಡ್ ಬೇಕು ನಿಮ್ಗೆ. ಇಷ್ಟು ಮಷೀನ್ ಒಂದೇ 3.5 ಕಿಲೋವ್ಯಾಟ್ದು. ಗೂಗಲ್ ಬಿಸ್ನೆಸ್ ಅದೇ ತಾನೆ ಹುಡ್ಕೊಂಡು ಬರುತ್ತೆ. ಸೊ ವಾಟ್ಸಪ್ನಾಗ ನೀವು ಏನು ನಿಮ್ಮ ಕಡೆಯಿಂದ ಏನು ಮಾಡೋರು ಫೋಟೋ ಅದು ನಾವು ಹೆಂಗೆ ತೋರಿಸಿದ್ದೀವಿ, ಫೋಟೋ ಹೆಂಗೆ ಚಲೋ ತಗೋದು. ಈಗ ನಾನು ಆ್ಯಕ್ಚುಲಿ ನಮಗೆ ಗೂಗಲ್ ಬಿಸ್ನೆಸ್ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಇವಾಗ ಗೊತ್ತು, ಇಲ್ಲಿ ಸೆಮಿನಾರ್ ಬಂದ ನಂತರ ನಮ್ಗೆ ಗೊತ್ತಾಯಿತು ಗೂಗಲ್ ಬಿಸ್ನೆಸ್ ಪೇಜಿಂದ ಹೆಲ್ಪ್ ಆಗ್ತದೆ ಅಂತೇಳಿ. ಲೇಬಲ್ ಅಂದರೆ ನಮ್ಮ ಸಂಘದ ಪ್ರಚಾರ ಆಗಬೇಕು, ನಾವು ಮಾಡ್ತಿರೋ ಉತ್ಪನ್ನ ಪ್ರಚಾರ ಆಗಬೇಕು ಅಂದರೆ ಮೊದಲು ನಮಗೆ ಲೇಬಲ್ ಬೇಕು. ನಾವು ಮನೇಲೆ ರೊಟ್ಟಿ ಮಾಡಿದ್ವಲ್ಲ, ಸೊ ಇನ್ಮೇಲೆ ಸ್ವಲ್ಪ ಇನ್ನೂ ಜನಕ್ಕೆ ತೋರಿಸ್ಬೇಕಂತ ಬ್ರ್ಯಾಂಡ್ ಆಗಿ ಮಾಡೋಣ ಅಂತ. अभी तक बता दिए जो प्रोडक्ट कैसे वैल्यू एडिशन करना है, कैसे वैल्यू आएगा, ये सारा आप लोग हमको समझाए और आगे हम लोग कैसे आना है. और ये हम लोग ये जो बना रहे हैं अभी चीज़, ये देख के और 4 लोग इंस्पिरेशन होके आगे आते हैं ना. इसके लिए आप सभी को और सेल्को फाउंडेशन हमारे सभी लोगों की तरफ से धन्यवाद बोल दें.